ನಮಸ್ಕಾರ ವೀಕ್ಷಕರೇ, ರಾಜ್ಯದಾದ್ಯಂತಹ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಹಿಳೆಯರಿಗೆ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿನ ಕಾಯ್ತಾ ಇರುವಂಥದ್ದು 2-3 ತಿಂಗಳಿನಿಂದ ಕಾಯ್ತಾ ಇದ್ದಾರೆ. ಸೊ ಇವತ್ತು ಆ ದಿನ ಬಂತು ಕಣ್ರಿ. ಸೊ ಜುಲೈ 15 ಸೊ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ 11ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ನೋಡಿ, ಈ ಒಂದು 12ನೇ ಕಂತಿನ ರಿಲೀಸ್ ಆಗುತ್ತಲ್ಲ, ಸೊ ಇದ್ರ ಜೊತೆಗೇನೆ 4,000 ಅಮೌಂಟ್ ಬರ್ತಾ ಇರುವಂಥದ್ದು. ಸೊ ಹಾಗಾದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈ ಒಂದು 11ನೇ ಮತ್ತು 12ನೇ ಕಂತು ಹಣ ಜಮಾ ಆಗಿದೆವೋ ಇಲ್ವೋ ಅನ್ನೋದನ್ನ ಸ್ವತಃ ನಿಮ್ಮ ಮೊಬೈಲ್ ನಲ್ಲಿನೇ ಚೆಕ್ ಮಾಡ್ಬೋದು ಕಣ್ರಿ. ಸೊ ಆರಾಮಾಗಿ ಈಜಿ ಮೆಥಡ್ ಮುಖಾಂತರ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅದು ಹೇಗೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ನನ್ನ ಹೇಳಿರುವಂತಹ ಮಾಹಿತಿಯನ್ನ ಫಾಲೋ ಮಾಡಿ ಸಾಕು. ಸೊ ನೀವು ಆರಾಮಾಗಿ ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿನ ನೀವು ನೋಡ್ಕೋಬೇಕಾಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಶ್ರಭಂಕಿ ಅಂತ ಅನ್ಕೊಳ್ಳಿ, ಒಂದು ಬಟನ್ ಆದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಸೊ ಈಗಾಗಲೇ 2 ತಿಂಗಳಿಂದ ಕಾಯ್ತಾ ಇದ್ರೆ, ಸೊ ಹಾಗಾದ್ರೆ ಬಂದ್ಬಿಡಿ. ಸೊ ಬೇಗನೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಸೈಡ್ಗೆ ನಾನು ಸ್ಕ್ರೀನ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೋಬಹುದಾಗಿರುತ್ತೆ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀವು ಏನು ಮಾಡಬೇಕಾಗತ್ತೆ, ಪ್ಲೇಸ್ಟೋರ್ನಲ್ಲಿ DBT ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ DBT ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಸೊ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ನಿಮ್ಗೆ ಏನೇನು ಕೇಳ್ತದೆ ಅಂದರೆ, ಸೊ ಮೊದಲೇ ನೀವು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕಾಗತ್ತೆ. ಸೊ ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ ತಕ್ಷಣ ನಾನು ಲಾಗಿನ್ ಆಗಿತ್ತು ಈಗಾಗಲೇ, ಅದಕ್ಕೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದ್ನಿ. ಸೊ ಈ ರೀತಿಯಾಗಿ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಸೊ ಆಧಾರ್ ಕಾರ್ಡ್ ನಂಬರನ್ನು ನೀವು ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಗೆ OTP ಬರುತ್ತೆ. ಸೊ OTPಗಳನ್ನು ನೀವು ಹಾಕಬೇಕಾಗತ್ತೆ. OTP ಹಾಕಿದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದರೆ, ಇಷ್ಟವಾಗಿರುವಂತಹ ಅಥವಾ ನಿಮಗೆ ನೆನಪಿರುವಂತಹ ಪಿನ್ನನ್ನು ಸೆಟ್ ಮಾಡಬೇಕಾಗತ್ತೆ. 4 ಪಿನ್ಗಳನ್ನು ಮೇಲ್ಗಡೆನೂ ಕೂಡ ಸೆಟ್ ಮಾಡಬೇಕು, ಕೆಳಗಡೆನೂ ಕೂಡ ಸೆಟ್ ಮಾಡಬೇಕಾಗತ್ತೆ. ಸೆಟ್ ಮಾಡಿದ ತಕ್ಷಣ ಲಾಗಿನ್ ಆಗ್ತೀರಾ. ಸೊ ಲಾಗಿನ್ ಆಗಿದ ತಕ್ಷಣ ಈಗ ಒಬ್ಬೊಬ್ರು ಲಾಗಿನ್ ಕೂಡ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ತೋರಿಸುತ್ತೆ ಅವ್ರದ್ದು. ಸೊ ನಾನು ಲಾಗಿನ್ ಆಗ್ತೇನೆ. ಸೊ ನೋಡ್ಕೊಳ್ಳಿ, ಇಲ್ಲಿ ನಂದು ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಆಗ್ತೇನೆ. ಸೊ ಲಾಗಿನ್ ಆದ ತಕ್ಷಣ ಸೊ ಯಾವ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ ಅಂದರೆ, ಸೊ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ 4 ಆಪ್ಷನ್ಗಳಿದಾವೆ. ಪೇಮೆಂಟ್ ಸ್ಟೇಟಸ್ ಅಂತ ಇದೆ, ಸೆಂಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ನೆಕ್ಸ್ಟ್ ಪ್ರೊಫೈಲ್ ಅಂತ ಇದೆ, ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಇದರೊಳಗೆ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಂದ್ರೆ ಡಾಲರ್ ಆಪ್ಷನ್ ಇದೆಯಲ್ಲ, ಪೇಮೆಂಟ್ ಸ್ಟೇಟಸ್ ಅಂತ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 3 ಆಪ್ಷನ್ಗಳು ಬರ್ತವೆ. ಸೊ ಗೃಹಲಕ್ಷ್ಮಿನೂ ಬರುತ್ತೆ, ಅನ್ನಭಾಗ್ಯನೂ ಕೇಳ್ತಾ ಇರ್ತೀರ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ಸೊ ಇಲ್ಲಿ ಗೃಹಲಕ್ಷ್ಮಿ ಮೇಲೆ ನಮ್ಗೆ ಬೇಕಾಗಿರುವಂಥದ್ದು ಗೃಹಲಕ್ಷ್ಮಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ, ಸಾಕಷ್ಟು ಪೇಮೆಂಟ್ಗಳು ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿರುವಂತಹ 2,000 ರೂಪಾಯಿ ಅಮೌಂಟ್ಗಳೇ ಇದು. ಸೊ 8 ಕಂತುಗಳು ಟೋಟಲ್ ಆಗಿ 11 ಕಂತುಗಳು ಇಲ್ಲಿ ಜಮಾ ಆಗಿದ್ದಾವೆ. ಸ್ವಲ್ಪ ಲೇಟಾಗಿ ಇವರು ಅರ್ಜಿ ಸಲ್ಲಿಸಿದ್ರಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಲೇಟಾಗಿ ಬಂದಿರುವಂಥದ್ದು ಅಮೌಂಟು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ನೀವು. ಸೊ ಟೋಟಲ್ ಆಗಿ 8 ಕಂತುಗಳು ಬಂದಿದ್ದಾವೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಇನ್ನೂ ಕೂಡ ಇವರಿಗೆ ಆ ಒಂದು 11ನೇ ಕಂತಿನ ಹಣ ಬಂದಿಲ್ಲ. ಸೊ ನೋಡೋಣ, ಇವತ್ತು ಸಂಜೆವರೆಗೂ ಕೂಡ ಟೈಮ್ ಇದೆ. ಸೊ ಅಲ್ಲಿವರೆಗೂ ಕೂಡ ಜಮಾ ಆಗ್ಬಹುದು. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಜಮಾ ಆಗಿರುತ್ತೆ. ಸೊ ಜಮಾ ಆಗಿಲ್ಲ ಅಂದ್ರೂ ಸಹಿತ ಸಂಜೆವರೆಗೂ ಕೂಡ ವೇಟ್ ಮಾಡಿ. 12ನೇ ಕಂತಿನ ಹಣ ಇದೀಗನೇ ರಿಲೀಸ್ ಮಾಡಿದ್ದಾರೆ. ಸೊ ಇಂದು ಅಥವಾ ನಾಳೆ ಇನ್ಮೇಲಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬರ್ಲಿಕ್ಕೆ ನೀವು ದಿನೇ ಒಂದು ಸ್ವಲ್ಪ ಚೆಕ್ ಮಾಡ್ಕೋತಾ ಇರಿ. ನಿಮ್ಮ ಅಕೌಂಟಲ್ಲಿ ಒಬ್ಬೊಬ್ಬರಿಗೆ ಮೆಸೇಜ್ ಅಷ್ಟೇನೆ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡೋನಿದ್ದೀನಿ. ಅಂದರೆ ಸಾಕಷ್ಟು ಫಲಾನುಭವಿಗಳು ನನಗೆ ಫೇಸ್ಬುಕ್ನಲ್ಲಿ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂದರೆ, ಈಗ ಬರೀ ಕಮೆಂಟ್ ಬಂದಿದೆ ಅಂತೆ, ಗೃಹಲಕ್ಷ್ಮಿ ಯೋಜನೆದು 2,000 ರೂಪಾಯಿ ಜಮಾ ಆಗಿದೆ ನಿಮಗೆ ಅಂತ ಒಂದು ಕಮೆಂಟ್ ಬಂದಿದೆ. ಆದರೆ ಆ ಒಂದು ಅಮೌಂಟೇ ಜಮಾ ಆಗಿಲ್ಲ. ಸೊ ಈ ರೀತಿಯಾಗಿ ಕನ್ಫ್ಯೂಷನ್ ಇರ್ತಾರೆ, ಹೌದಲ್ವಾ? ಸೊ ಇದ್ರ ಬಗ್ಗೆನೂ ಕೂಡ ನಾನು ಕಂಪ್ಲೀಟಾಗಿ ಕ್ಲಾರಿಫಿಕೇಶನ್ ಮುಖಾಂತರ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ನೀವು ಏನು ಮಾಡಿ, ಆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಡಿ. ಸೊ ಮುಂದಿನ ವಿಡಿಯೋಗಳು ನಿಮ್ಗೆ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಯಾವುದು ಅಮೌಂಟ್ ಬಂದಿದೆ, ಯಾವುದು ಇಲ್ಲ, ಡೇಟ್ ಕೂಡ ತೋರಿಸುತ್ತೆ, ಟೈಮಿಂಗ್ ಕೂಡ ತೋರಿಸುತ್ತೆ ನೋಡಿ. ಸೊ ಕಂಪ್ಲೀಟಾಗಿ ಸಕ್ಸಸ್ ಅಂತ ಬಂದರೆ ಅಮೌಂಟ್ ಜಮಾ ಆಗಿದೆ ಹಾಗೇನೆ ಅರ್ಥ ನಿಮಗೆ. ಸೊ ಬಂದಿದ್ರೆ ಬಂದಿದೆ ಅಂತ ಹೇಳಿ, ಬಂದಿಲ್ಲ ಅಂದರೆ ಕಮೆಂಟಲ್ಲಿ ಬಂದಿಲ್ಲ ಅಂತ ಹೇಳಿ. ಸೊ ಇದಿಷ್ಟು ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.